ಅತ್ತೆ, ನಾನು ಹೋಗ್ಬಿಟ್ಟು ಎಲ್ರನ್ನೂ ನಾಮಕರಣಕ್ಕೆ ಕರೆದು ಬರ್ತೀನಿ. ಹೌದಾ, ಸರಿ ಆಯ್ತು ಹೋಗಮ್ಮ. ಹೋಗಿ ಆ ಗುಂಡಜ್ಜಿ ಲಸ್ಮಕ್ಕ ಆಮೇಲೆ ನಿಂಗಮ್ಮ ರಂಗಮ್ಮ ಎಲ್ಲರಿಗೂ ಹೇಳ್ಬಾ. ಜಯಮ್ಮ ಮನೆಗೇನು ಹೋಗ್ಬೇಡ. ಅಯ್ಯೋ ಯಾಕತ್ತೆ, ಸೊಸೆನಾದ್ರೂ ಕರೆದು ಬರ್ತೀನಿ ಬಿಡ್ರಿ. ಅವ್ರ ಮನೆ ಒಳಗೇನು ಹೋಗಲ್ಲ, ಅವಳೊಬ್ಬಳು ಕರೆದು ಬರ್ತೀನಿ. ಜೈಲಿಂದ ಬಂದ್ಲಂತಲ್ವೇ ಜಯ್ಯಿ? ನೋಡ್ದ ನನ್ನ ಮಗನೇನೇನೆ ಜೈಲಿಗೆ ಹಾಕಕ್ಕೆ ಪ್ರಯತ್ನ ಪಟ್ಲು. ಸರಿಯಾಗಿ ಜೈಲಿಗೆ ಶಿಕ್ಷೆ ಅನುಭವಿಸ್ ಬಂದೇಳು. ಇನ್ನೊಂದೆರಡು ದಿವಸ ಅಲ್ಲೇ ಇರಬೇಕಾಗಿತ್ತು, ಬಿಡಿಸ್ಕೊಂಬರ್ಬಾರ್ದಾಗಿತ್ತು ಆ ಜಯ್ಯಿನ. ನಾವು ನಮ್ಮ ಮನೆಯವರು ತಂಗಿ ತಂಗಿ ಅಂತಾನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವಳು ಎಷ್ಟೇ ಇದು ಮಾಡಿದ್ರು. ಅದೇ ನೋಡ್ದ ಇಂಥ ಕಿತಾಪತಿ ಮಾಡಿದ್ದವಳು. ಅವಳ ಮಕ್ಕ ಕಂಡ್ರೇನೆ ಆಗಲ್ಲ ನನಗೆ. ಅವಳನ್ನೇನು ಕರಿಯಕ್ಕೆ ಹೋಗ್ಬೇಡ. ಆ ಸೊಸೆನೊಬ್ಬಳನ್ನ ಮತ್ತೆ ಅವಳ ಅಜ್ಜಿ ಇದ್ದಾಳಲ್ಲ, ಸೊಸೆಯರ ಅವ್ರ ಅತ್ತೆ, ಆ ಅಜ್ಜಿನೂ ಕರೆದ್ ಬಾ. ಅವಳ ಎದುರಿಗೇನೆ ಹೇಳ್ತೀನಿ. ನಾನು ಕರೀಲಿಲ್ಲ ಅಂತಾನ ಹುರ್ಕೋಬೇಕವಳು ಜಯ್ಯಿ. ನನ್ನ ಯಾಕೆ ಕರೀಲಿಲ್ಲ ಅಂತ ಗೊತ್ತಾಗುತ್ತೆ ಅವಾಗ. ಆಯ್ತತ್ತೆ, ಹೋಗಿ ಹೇಳ್ಬತ್ತೀನಿ. ಗಂಗಾ ಹೇಳ್ಬೋದ್ಲು ಅವಳಿಗೆಲ್ಲನ ರೆಡಿ ಮಾಡಮ್ಮ. ಅಲ್ಲಿ ಇದ್ರ ತಕ್ಕೆ ನಾಮಕರಣಕ್ಕೆ ಎಲ್ಲನ ಸ್ಟೇಜಲ್ಲಿ ಹಾಕಿವ್ರಲ್ಲ, ಅಲ್ಲೆಲ್ಲನ ಜೋಡ್ಸು ಅಂತಾನ ಅಲ್ಲಿ ಕಳಿಸ್ತೀನಿ. ಇನ್ನೇನು ಇವತ್ತು ಸಾಯಂಕಾಲ ಆಯ್ತು, ಬೆಳಗ್ಗೆಗೆ ತಾನೆ ನಾಮಕರಣ ಮಾಡೋದು. ಬೆಳಗ್ಗೆಗೆಲ್ಲ ಹೊರಟೋಗನೆ ಹೋಗು, ಎಲ್ಲರಿಗೂ ಹೇಳ್ಕೊಂಬ ಹೋಗು. ಹಂಗೇನೆ ನಂದಿನಿ ಮಾತಕ್ಕೆ ಹೋಗಿ ಆ ಅಜ್ಜಿಗೂ ಅಳಿಯಂದ್ರಿಗೂ ಎಲ್ಲರಿಗೂ ಹೇಳ್ಬಾ, ಎಲ್ಲರೂ ಇಲ್ಲಿಗೆ ಬರ್ರಿ ಅಂತಾನೆ. ಹಂಗ ನಂದಿನಿ ಅಲ್ಲೇ ಇದ್ದಾಳೆ, ಅವಳು ಕರ್ಕೊಂಬಾ ಜೊತೆಗೆ. ಸರಿ ಆಯ್ತತ್ತೆ, ಹೋಗಿ ಬರ್ತೀನಿ. ಹೋಗಿ ಬೇಗ ಬಾ. ಇನ್ನೂ ಕೆಲ್ಸಗಳಿದಾವೆ. ಆಯ್ತತ್ತೆ, ಬರ್ತೀನಿ. ಗಂಗಾ ಇದ್ದಾಳಲ್ಲ, ನಂದಿನಿನೂ ಬರ್ತಾಳೆ. ಎಲ್ಲ ಬೇಗ ಬೇಗ ಕೆಲಸ ಮುಗಿಸೋದಾಯ್ತು. ಬರ್ತೀನಿ ಬೇಗ. ಮೊದಲು ಇವ್ರ ಮನೆಯಲ್ಲೇ ಕರೆದ್ಬಿಡೋಣ. ಹರಿತಾ ಇದ್ದಾಳೆ ಏನು? ಹರಿತಾ, ಹರಿತಾ. ಏನ್ ಕವಿತಾ, ಏನ್ ಸಮಾಚಾರ ಬಂದಿದ್ದು? ಬಾ ಒಳಿಕೆ. ಏನು ಇಲ್ಲ ಹರಿತಾ, ನನ್ನ ಮಗಳದು ನಾಮಕರಣ ನಾಳೆ ಬೆಳಗ್ಗೆ, ಅದಕ್ಕೆ ಕರ್ದೋಗೋಣ ಅಂತ ಬಂದೆ. ಮಿಸ್ ಮಾಡ್ದೆ. ನಿನ್ ಗಂಡನು ನೀನು ಮತ್ತೆ ಎಲ್ಲೋದ್ರು ಅಜ್ಜಿ? ಅವಜ್ಜಿ ಹೆಸರು ಎಂತದು? ಮುದ್ರಂಗಜ್ಜಿ. ಅವಜ್ಜಿ ಎಲ್ಲೋಯ್ತು? ಅವಜ್ಜಿಗೂ ಹೇಳ್ಬಿಡು. ಹಂಗೇನೆ ಆ ಜುಂಜಣ್ಣಗೂ ಹೇಳು. ಸರಿ ಆಯ್ತು ಕವಿತಾ, ಹೇಳ್ತೀನಿ. ಬರ್ತೀವಿ ಹೇಳು. ಎಲ್ಲಿ ಇಲ್ಲೇ ಅಲ್ವಾ? ಮನೆ ಹತ್ರನೇ ಅಲ್ವಾ ನಾಮಕರಣ? ಬರ್ತೀವಿ ಬಿಡು. ಇಲ್ಲೇ ಸಿಂಪಲ್ ಆಗಿ ಮಾಡ್ತೀವಿ ನಾಮಕರಣನ. ನಿಮ್ಮ ಅತ್ತೆ ಬಂದ್ರಂತೆ ಜೈಲಿಂದನ? ಯಾವಾಗ ಬಂದ್ರು? ನಿನ್ನೆ ತಾನೇ ಬಂದ್ರು. ಹೌದಾ, ಎಲ್ಗೋದ್ರು? ಎಲ್ಲೋ ಡೈರಿ ಅಂಗಡಿ ಹತ್ರ. ಅದೇ ನಮ್ಮ ಅಣ್ಣ ಇದಾರಲ್ಲ ಜುಂಜಣ್ಣ, ಅವರು ದುಡ್ಡೆಲ್ಲ ಇಸ್ಕೊಂಡು ಹೋಗಿ ಎಲ್ಲ ಇಸ್ಪೆಟ್ಟಾಡಿ ಎಣ್ಣೆ ಕುಡಿದೆಲ್ಲ ಖಾಲಿ ಮಾಡ್ಯವ್ರೆ. ಅದಕ್ಕೆ ಅವ್ರಿಗೆ ಯಾಕೆ ದುಡ್ಡು ಕೊಟ್ಟಿರೋದು ಅಂತಾನ ಜಗಳ ಮಾಡ್ಬತ್ತೀನಿ ಅಂತ ಹೋಗೈತೆ ನಮ್ಮ ಅತ್ತೆ. ಜಗಳ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತಾ? ಹೌದಾ, ಜಗಳ ಮಾಡಕ್ಕ? ಅಯ್ಯಯ್ಯೋ, ಜಗಳ ಮಾಡಕ್ಕಂತಾನೆ ಹೋಗೈತಾ? ಜಗಳ ಮಾಡಕ್ಕಂತಾನೆ ಹೋಗಿರೋದ್ ನಾ ಯಾರು ನೋಡಿಲ್ಲ ಬಿಡಮ್ಮ. ಹಂಗೆ ನಮ್ಮ ಅತ್ತೆ ಒಂಥರ ಡಿಫ್ರೆಂಟ್. ಇಲ್ಲ ಇವಳ ನೋಡ್ದ, ನಾನು ಇಲ್ಲ ಅಂತಾನ ಈ ಕವಿತೆ ನೀರಿಗೆ ನನ್ನೇ ಬೇಕಂತ ಇದ್ದಾರೆ ಈ ಹರಿತಾ. ಇಬ್ರು ಹಲ್ಕಿಸ್ಕೊಂಡು ನಗ್ತಾ ಇದ್ದಾರೆ ನನ್ನ ವಿಷಯ ಮಾತಾಡ್ಕೊಂಡು. ಡಿಫ್ರೆಂಟ್ ಏನು? ಇನ್ನೊಬ್ರಿಗೆ ಕೇರ್ ಮಾಡಕ್ ಹೋಗಿ ತಾವೇ ಶಿಕ್ಷೆ ಅನ್ಬೋಸಂಗಾಯ್ತು. ಸರಿ ಆಯ್ತು, ಮರಿದೆ. ನಾಮಕರಣಕ್ ಬಾ. ಓಹೋ, ನಾಮಕರಣ, ಮಗಳು ನಾಮಕರಣ ಕರಿಯಕ್ ಬಂದವಳು. ಸರಿ ಕವಿತಾ, ಆಯ್ತು ಬರ್ತೀವಿ ಹೇಳು. ಏನೇ ಹರಿತಾ, ಯಾಕೆ ಬಂದಿರೋದು ಇವಳು? ಅತ್ತೆ, ಏನಾಯ್ತು? ಹೋಗಿದ್ ಕೆಲ್ಸ ಏನಂತ? ಯಪ್ಪ ಅವನು ಏನಂತಾನ ಬಿಡು, ಇವಳದೇನು ಕತೆ? ಏನಿಲ್ಲ ಅತ್ತೆ, ಅದೇ ಮಗಳದು ನಾಮಕರಣ ಅಂತೆ, ಅದಕ್ಕೆ ನಾಳೆ ಬೆಳಗ್ಗೆ ಬರ್ರಿ ಅಂತ ಹೇಳಕ್ ಬಂದಿದ್ದಾಳೆ. ಹೌದಾ, ನನಗೆ ಅಷ್ಟೆಲ್ಲ ಅವಮಾನ ಮಾಡಿ ಈಗ ನಾಮಕರಣ ಕರಿಯಕ್ ಬಂದಿದ್ದೇನೆ ಕವಿತಾ. ಹೋಗು. ನಮ್ಮ ಅಣ್ಣ ಆಗ್ಲಿ ನಮ್ಮ ಅತ್ತಿಗೆ ಆಗ್ಲಿ ಅವ್ರಾಗ್ಲಿ ಮಕ್ಕಳಾಗ್ಲಿ ಯಾರು ಬರ್ಲಿಲ್ಲ. ನಾನು ಜೈಲಿಗೆ ಹೋದ್ರು ಬಿಡ್ಸಕ್ಕಾಗ್ಲಿ ನೋಡಕ್ಕಾಗ್ಲಿ. ಈಗ ನಾಮಕರಣ ಕರಿಯಕ್ ಬಂದಿದ್ಯಾ? ಹೋಗು. ನಿಮ್ಮ ಮಾವನಿಗೆ ಹೇಳು ಬರಲ್ವಂತೆ ಅವ್ರು ಯಾರು ಅಂತಾನೆ. ಅಯ್ಯೋ ಜಯಕಯ್ಯ, ನಮ್ಮ ಮಾವ ಆಗ್ಲಿ ಅತ್ತೆ ಆಗ್ಲಿ ನಿಮ್ಮನ್ನ ಕರಿಯಕ್ಕೆ ಹೇಳಿಲ್ಲ. ಸೊಸೆನು ಮತ್ತೆ ಅದೇ ಅವಜ್ಜಿ ಐತಲ್ಲ ಮುದ್ರಂಗಜ್ಜಿ, ಅವಜ್ಜಿನ ಕರ್ಬಾ ಅಂತ ಹೇಳ್ತು ನಮ್ಮ ಅತ್ತೆ. ಹಂಗೂನು ನೀನ್ ಮಾಡಿರೋ ಇದಕ್ಕೆ ನಿನ್ ಯಾಕೆ ಕರೀಲಿ ಹೇಳು? ನೀನ್ ಕರೆಯೋದು ಇಲ್ಲ ನಾವು, ಬರ್ಲು ಬೇಡ ನೀನು. ಏನು ನನ್ ಬಿಟ್ಟು ನನ್ ಸೊಸೆನು ಅಜ್ಜಿನೂ ಕರಿಯಕ್ ಬಂದಿದ್ಯಾ? ಹೋಗೆ ಹೋಗು, ಯಾವಳು ಬರಲ್ಲ ನಮ್ಮ ಮನೆಯಿಂದ. ನನ್ನ ಕರಿಬೇಡ ಅಂತ ಹೇಳೋರಂತೆ. ಹೋಗು, ಕರಿಬೇಡ ಅಂದ್ಮೇಲೆ ಮತ್ತೆ ಯಾಕೆ ಬಂದಿ ಇಲ್ಲಿಗೆ ನಮ್ಮ ಅಂತಕ್ಕೆ? ಹೋಗೆ. ಆಯ್ತು ಹೋಗ್ತೀನಿ ಬಿಡಕ್ಕ. ಅಯ್ಯೋ, ನಿನ್ನೊಬ್ಳಿಂದಾನೆ ಎಲ್ಲಾನು ಮಾತಾಡ್ತೆ, ಎಲ್ಲಾನು ಕರಿದೇ ಇರಕ್ಕಾಗುತ್ತಾ? ಅದಕ್ಕೆ ಕರಿಯಕ್ ಬಂದಿದ್ದೀನಿ ಬಿಡು, ಹೋಗ್ತೀನಿ. ಇಲ್ಲೇ ನಿಂತ್ಕೊಂಡು ಭಾಷಣ ಬಿಗಿತಾ ಇದ್ಯಾ? ರೀತಾ, ಯಾವಳ್ತ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಸುಮ್ಮನೆ ನಡಿ ಅವಳಿಕೆ. ಇವಳೊಬ್ಳು ಅಲ್ಕಿಸ್ಕೊಂಡು ಮಾತಾಡ್ತಾಳೆ ಸಿಕ್ಕಿದ ಅರ್ಥಗೆಲ್ಲ. ಆಯ್ತು ಕಣೆ ಹರಿತಾ, ಬಾ, ಮಿಸ್ ಮಾಡ್ದೆ, ನಾನು ಹೋಗ್ತೀನಿ. ಸರಿ ಆಯ್ತು ಕವಿತಾ, ಬರ್ತೀವಿ ಹೋಗು. ಏನೇ ಹೋಗ್ತೀಯ ನಾಮಕರಣಕ್ಕೆ? ಹೋಗೋಣ ಬಿಡತ್ತೆ, ಕರಿಯಕ್ ಬಂದಿದ್ದಾಳೆ ಇಲ್ಲಿವರೆಗೂ. ಹೋಗ್ದಿದೆ ಬೇಜಾರಾಗಲ್ವಾ? ನಿಮ್ಮನ್ನಂತೂ ಕರ್ದಿಲ್ಲ, ನೀವ್ ಮಾಡಿರೋ ಇದಕ್ಕೆ. ನೀವು ಅಂತದೆಲ್ಲ ಯಾಕೆ ಮಾಡಕ್ ಹೋಗ್ಬೇಕಾಗಿತ್ತು? ಸುಳ್ಳು ಯಾರ್ಯಾರನ್ನೋ ದುಡ್ಡು ಕೊಟ್ಟು ಸುಳ್ಳು ಹೇಳ್ಸಿ ಅವ್ರನ್ನ ಜೈಲ್ಗೆ ಹಾಕ್ಸಕ್ಕೆ ಯಾಕೆ ಪ್ರಯತ್ನ ಮಾಡ್ಬೇಕಾಗಿತ್ತು ಹೇಳು? ಅದಕ್ಕೆ ಅವ್ರಿಗೆ ಸಿಟ್ಟು ಬಂದೈತೆ, ಅದಕ್ಕೆ ನೀನ್ ಕರಿಬೇಡ ಅಂತ ಹೇಳವ್ರಿ. ಬಿಡು, ನೀನ್ ಮಾಡಿರೋದು ತಪ್ಪೇ ತಾನೆ. ನೀನ್ ನಮ್ಮ ಮನೆಯವಳೆ ಬೇರೆ ಮನೆಯವಳೆ? ನಡಿಯ ಬಾಯಿ ಮುಚ್ಕೊಂಡು ಒಳಕ್ಕೆ, ನನಗೆ ಬುದ್ಧಿ ಹೇಳಕ್ ಬರ್ತಾಳೆ.
ಎಲ್ಲ ಬರೇ ಇದೇ ಆಯ್ತು. ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ತೋರಿಸ್ತೀನಿ ನಾನೇನು ಅಂತಾನ. ನಂದು ತವ್ರ ಮನೆದು ಆಸ್ತಿ ಕೊಟ್ಟಿಲ್ಲ ನನಗೆ, ಈಗ ಕೇಸ್ ಹಾಕ್ತೀನಿ, ಕೋರ್ಟಿಗೆ ಹೋಗ್ತೀನಿ. ನಾನೇನು ಹೋದ್ರೆ ಹೋಗ್ಲಿ ಬಿಡು, ನಮ್ಮ ಅಣ್ಣಯ್ಯರು ಇದ್ದೂರಾಗಿದ್ದೀನಿ, ನಾನು ನನ್ನ ನೋಡ್ಕೊಂತಾರೆ ಚೆನ್ನಾಗಿ ಅಂತಾನ ನಾನು ಸುಮ್ಮನಾಗಿದ್ದೆ. ಈಗ ನನ್ನೇನೆ ನಾಮಕರಣ ಕರಿಬೇಡ ಅಂತ ಹೇಳ್ಕೊಟ್ಟವ್ರಂತೆ, ಏನು ಮಾಡಬಾರ್ದು ಮಾಡಿದ್ದೀನಿ ಅಮ್ಮಂಗೆ. ಕೇಸ್ ಹಾಕ್ತೀನಿ, ಜೈಲಿಗೆ ಎಳಿಸ್ತೀನಿ, ಕೋರ್ಟಿಗೆ ಬರ್ಬೇಕು ಅವರು, ನಮ್ಗೂ ಆಸ್ತಿಗೆ ಭಾಗ ಕೊಡಬೇಕು ಅಂತ ಕಾನೂನೇ ಐತಿ ಇವಾಗ ಹೆಣ್ಮಕ್ಳಿಗೆ. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಈ ಜಯಮ್ಮ ಯಾರು ಅಂತ ತೋರಿಸ್ತೀನಿ ಎಲ್ಲರಿಗೂ. ನಂದಿನಿ, ನಂದಿನಿ. ಓ, ಏನ್ ಕವಿತಾ, ಏನ್ ಬಂದಿದ್ದು? ಏನಿಲ್ಲ ಮಧು, ಅದೇ ನನ್ನ ಮಗಳದು ನಾಮಕರಣ ಇತ್ತು, ಅದಕ್ಕೆ ನಿಮ್ಮೆಲ್ರಿಗೂ ಹೇಳ್ಬಿಟ್ಟು ನಂದಿನಿನ ಕರ್ಕೊಂಡು ಹೋಗೋಣ ಮನೆಗೆ ಅಂತ ಬಂದೆ. ಹಂಗೆ ಇನ್ನು ಎಲ್ರಿಗೂ ಹೇಳ್ಬೇಕು, ನಂದಿನಿನ ನನ್ನ ಜೊತೆ ಕರ್ಕೊಂಡು ಹೋಗೋಣ. ಎಲ್ರಿಗೂ ಹೇಳ್ ಬರ್ಬೇಕಲ್ಲ, ಅದಕ್ಕೆ ನಾನು ಒಬ್ಳೆ ಅಲ್ವಾ, ನಂದಿನಿ ಕರ್ಕೊಂಡು ಹೋಗು ಅಂತ ನಮ್ಮ ಅತ್ತೆ, ಅದಕ್ಕೆ ಬಂದೆ. ಎಲ್ಲಿ ಹೋದ್ಲ ಅವಳು? ಓ, ಮಗಳದ್ ನಾಮಕರಣನು ಎಲ್ಲಿ ಮಾಡ್ತಾ ಇದ್ದೀರಾ? ಎಲ್ಲಿ? ಇಲ್ಲೇ ಊರಲ್ಲೇ ಸ್ಟೇಜ್ ಹಾಕ್ಬಿಟ್ಟು ಇಲ್ಲೇನೆ ನಮ್ಮ ಮನೆ ಪಕ್ಕದಲ್ಲೇ ಜಾಗ ಐತಲ್ವಾ, ಅಲ್ಲೇ ಮಾಡ್ತಾ ಇದ್ದೀವಿ. ನಿನ್ ಗಂಡ ಎಲ್ಲಿ? ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಅತ್ತೆ ಇದ್ದಾರೆ, ಕರಿತೀನಿ ಇರು. ಏನು ಬೇಡ ಬಿಡು, ನಿಮ್ಮ ಅತ್ತೆ ಏನು ಕರಿಬೇಡ. ಹೌದಾ? ಯಾಕೆ ಅಂದ್ರೆ ನನ್ನ ಗಂಡನ್ನೇ ಮತ್ತೆ ನನ್ನ ಆದ್ಮೇಲೆ ಜೈಲಿಗೆ ಕಳ್ಸಕ್ಕೆ ಏನೇನೋ ಸರ್ಕಸ್ ಮಾಡಿದ್ರಲ್ಲ ಅಂತವ್ರನ್ನ ಯಾಕೆ ಕರಿಬೇಕು ಹೇಳು? ಅದಕ್ಕೆ ಹಂಗಿದ್ಮೇಲೆ ಯಾಕೆ ಇಲ್ಲಿ ಕರಿಯಕ್ ಬಂದೆ? ಸುಮ್ಮನೆ ಹೋಗ್ಬೇಕಾಗಿತ್ತು. ನಮ್ಮನೆ ಒಳಕನ ಯಾಕೆ ಬಂದಿದ್ದಿ ನಾಮಕರಣ ಅಂತನ ಹೇಳಕ್ಕೆ? ಏನಾಯ್ತು ಮಧು? ನೋಡತ್ತೆ, ನಾಮಕರಣಕ್ಕೆ ಅಂತ ಕರಿಯಕ್ ಬಂದು ನೀವಿದ್ದೀರಾ, ಕರಿತೀನಿ ನೀರು ಹೇಳುವಂತೆ ಅಂದ್ರೆ ಅವ್ರನ್ನೇನು ಕರಿಬೇಡ ಬಿಡು, ಅವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅಂತೇಳಿ. ಅವ್ಳು ಕರೆದ್ರು ನಾನೇನು ಹೋಗಲ್ಲ ಬಿಡು. ಏ ಕವಿತಾ, ನಾವೇನೇನು ಬರಗಿಟ್ಟಿಲ್ಲ ನಿಮ್ಮ ಮನೆಗೆ ಬಂದು ತಿಂದು ಬರಕ್ಕೆ. ಕರಿದಿದ್ರೆ ಅಷ್ಟೇ ಹೊತ್ತು ಯಾಕೆ ಬಂದಿದ್ಯಾ? ಹೋಗು. ಅಯ್ಯ, ನನ್ನ ಆದ್ನಿ ಗಂಡ ಅಜ್ಜಿ ಎಲ್ಲರೂ ಇದ್ದಾರೆ, ಅವ್ರಿಗೆ ಹೇಳೋಗೋಣ ಅಂತ ಬಂದೆ. ಅದ್ಕೆ ಎಲ್ಲೋಗಿದ್ವಿ ನಂದಿನಿ, ಸಿದ್ದು? ಇಲ್ಲೇ ಕೊಟ್ಟಿಗೆ ಹತ್ರ ಹೋಗಿದ್ವಿ, ಹಸುಗೆ ಯಾಕೆ ಹುಷಾರಿರ್ಲಿಲ್ಲ, ನೋಡೋಣ ಅಂತ ಹೋಗಿದ್ವಿ. ಯಾಕೊಂದ್ ಸ್ವಲ್ಪ ಜ್ವರ ಬಂದಂಗೆ ಆಗಿದಾವೆ, ಅದಕ್ಕೆ ಡಾಕ್ಟರ್ ಹತ್ರ ಹೋಗು, ಡಾಕ್ಟ್ರನ್ನ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸ್ರಿ ಅಂತ ಹೇಳ್ದೆ ಅವ್ರಿಗೆ. ಬೆಳಗ್ಗೆ ಬರ್ತಾರೆ ಡಾಕ್ಟ್ರು ಅಂತ ಹೇಳ್ತಿದ್ದಾರೆ. ಹೌದಾ, ಸರಿ ಆಯ್ತು. ನಾಳೆ ನಿಮ್ ಗಂಡ ತೋರಿಸ್ತಾರೆ, ಇಲ್ಲ ಈಗಲೇ ಆದ್ರೂ ತೋರಿಸು. ನಾಳೆ ನಮ್ಮ ಮನೆದು ನಾಮಕರಣ ಇದೆ, ನನ್ನ ಮಗಳದು. ಬರ್ಲಿ ಸಿದ್ದು, ಅಲ್ಲಿಗೆ ಬಾ, ಹಸುನ ತೋರಿಸ್ಬಿಟ್ಟು ಬೇಗ ಬೆಳಗ್ಗೆನೆ ಹೊಡ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ ಬಾ. ಆಮೇಲೆ ಒಂದು 9 ಗಂಟೆ 10 ಗಂಟೆ ಹಂಗೆ ನಾಮಕರಣ ಇಟ್ಕೊಂಡಿದೀವಿ, ನೀನು ಅಲ್ಲಿಗೆ ಬಾ. ನಾಮಕರಣ ಮುಗಿಸ್ಕೊಂಡು ಆಮೇಲೆ ಹಸುಗಳನ್ನ ಊಟ ಮಾಡ್ಕೊಂಡು ಹೊಡ್ಕೊಂಡು ಹೋಗುವಂತೆ. ಸರಿ ಆಯ್ತು ಕವಿತಾ ಅಕ್ಕ, ಬರ್ತೀನಿ. ನಂದಿನಿ, ಹೋಗೋಣ ನೀನು ಈಗಲೇ. ನಂದಿನಿ ಕರ್ಕೊಂಡು ಹೋಗ್ತೀನಿ ಸಿದ್ದು. ಸರಿ ಆಯ್ತಕ್ಕ, ಕರ್ಕೊಂಡೋಗ್ರಿ. ನಂದಿನಿ, ಇನ್ನು ಎಲ್ಲ ಹೇಳ್ಕೊಂಬರ್ಬೇಕು. ಗುಂಡಜ್ಜಿ, ಲಸ್ಮಕ್ಕಯ್ಯ, ಭಾಗ್ಯಕಯ್ಯ ಎಲ್ಲರಿಗೂ ಇನ್ನೂ ಹೇಳಿಲ್ಲ. ಅಲ್ಲಿ ಇವ್ರ ಮನೆ, ಹರಿತಾರ್ ಮನೆ, ಮತ್ತೆ ಈ ಮನೆ, ಇನ್ನೊಂದೆರಡು ಮನೆ ಹೇಳ್ಕೊಂಡ್ ಬಂದೆ ಅಷ್ಟೇನೆ. ಬಾ ಹೋಗೋಣ ನನ್ನ ಜೊತೆ, ಹಂಗೆ ಕರೆದ್ಬಿಟ್ಟು ನಮ್ಮ ಮನೆಗೆ ಹೋಗೋಣ, ಅಲ್ಲೇ ಇರುವಂತೆ, ಮತ್ತೇನು ಬರೋದು ಬೇಡ. ಸರಿ ಆಯ್ತದ್ಕೆ. ಪಾಪು ಅಲ್ಲೇ ಕೊಟ್ಟಿಗೆ ಹತ್ರ ಆಟ ಆಡ್ತಾ ಇದ್ದ, ಅವನ್ನ ಕರ್ಕೊಂಬಂದು ಅಲ್ಲಿ ನಾವು ಅಮ್ಮನ ಹತ್ರ ಕೊಟ್ಬಿಡಿ, ನಾವ್ ಹಿಂಗೆ ಹೋಗಿ ಊರಾಗ ಹೋಗಿ ಎಲ್ಲ ಕರೆದ್ ಬರ್ತೀವಿ. ಸರಿ ಆಯ್ತು. ಇವನೊಬ್ಬ ಕೋಲೆ ಬಸವನ್ ಅಂತಾನ, ಎಲ್ಲದಕ್ಕೂ ಆಯ್ತು ಹೋಗ್ರಿ ಅಂತಾನ, ಎಲ್ಲದಕ್ಕೂ ತಲೆ ಅಳ್ಳಾಡಿಸ್ತಾನೆ. ಬೇಡ ಅಂಬ ಸುದ್ದಿನೇ ಇಲ್ಲ. ಏ ಸಿದ್ಧ, ಏನು ಎಲ್ಲದಕ್ಕೂ ಹ್ಞೂ ಅಂತ ತಲೆ ಅಳ್ಳಾಡಿಸ್ತೀಯಲ್ಲ? ಏನು ಬೇಡ, ಎದ್ದಾಗ ಹೋಗೋಣ, ಇಲ್ಲೇ ಇರು ಅಂತ ಹೇಳ್ಬೇಕು ಬೇಡವು? ಎಂಟಿ ಹೇಳಿದ್ಕೆಲ್ಲ ಕೋಲೆ ಬಸವನ್ ತರ ತಲೆ ಅಳ್ಳಾಡ್ಸ ಅಷ್ಟೇ ಗೊತ್ತಿರೋದು, ನಿನ್ಗೇನು ಗೊತ್ತಿಲ್ಲ ನಿನ್ಗೆ. ಅಯ್ಯೋ ಸುಮ್ಮನೆ ಇರು ಚಿಕ್ಕಮ್ಮ, ನಿನಗೆ ಗೊತ್ತಾಗಲ್ಲ, ನಾಮಕರಣ ಐತಿ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ. ಕರ್ಕೊಂಡೋದ್ರೆ ಹೋಗ್ಲಿ ಬಿಡು, ನಾವು ನಾಳೆ ಹೋಗಿ ನಾಮಕರಣ ಮುಗಿಸ್ಕೊಂಡು ಊಟ ಮಾಡ್ಕೊಂಡ್ ಬರೋಣ. ನಿನ್ನಂತ ಕರ್ದೇವ್ರಪ್ಪ, ಹೋಗು ಮನೆ ಅಳಿಯ ಕರೆದು ಮನೆ ಅಳಿಗೆ ಚೆನ್ನಾಗಿ ಉಪಚಾರ ಮಾಡ್ತಾರೆ. ನಮ್ಮನ್ನ ಬೇಡ ಅಂದೇವ್ರಿ, ಬೇಡ ಅಂದೇವ್ರ ಮನೆಗೆ ನಾನ್ಯಾಕೆ ಬರೋಣ, ಹೋಗು. ಸರಿ ಆಯ್ತು ಬಿಡು, ನಾನೇ ಹೋಗಿ ಬರ್ತೀನಿ. ಅಜ್ಜಿನೂ ಬರುತ್ತೆ, ಅಜ್ಜಿನೂ ಕರ್ಕೊಂಡು ಹೋಗ್ತೀನಿ. ನೋಡ್ದ, ನಾವೇನು ಹೇಳಿದ್ರು ಈ ಮನೆಯಾಗೆ ಏನು ಲೆಕ್ಕಕ್ಕೆ ಇಲ್ಲ. ಹೋಗ್ಲಿ ಬಿಡಿ ಅತ್ತೆ, ನೆನ್ನೇನು ಜೈಲಿಂದ ಬಂದಿದ್ದೀರಾ, ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂತೀರಾ? ನಾವು ಇಲ್ಲೇ ಇರೋಣ, ಹೋಗೋದೇನು ಬೇಡ, ಏನಾದ್ರು ಕರೀದಿದ್ರೆ ಏನಂತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.